ಇಲ್ಲಿ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಕಮ್ಯುನಿಸಮ್, ಸಮತಾವಾದದ ಗುಣ ಮತ್ತು ದೋಷಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಕಮ್ಯುನಿಸಮ್ಮಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಮಾರ್ಕ್ಸ್ ವಾದವು ವೈಜ್ಞಾನಿಕವಾದುದು ಮತ್ತು ಪ್ರಯೋಗಾತ್ಮಕವೂ ಆದ ಲಕ್ಷಣವನ್ನು ಹೊಂದಿದೆ. ಇದು 3 ಬಹುಮುಖ್ಯ ಅಂಶ ಅಥವಾ ಪಂಥದಿಂದ ಪ್ರಭಾವಿತವಾಗಿದೆ. ಮೊದಲನೆಯದಾಗಿ ಜರ್ಮನಿಯ ಆದರ್ಶವಾದದ ಚಿಂತನೆ, ಎರಡನೆಯದಾಗಿ ಇಂಗ್ಲೆಂಡಿನ ಆರ್ಥಿಕ ಪರಿಸ್ಥಿತಿ ಹಾಗೂ ಅರ್ಥಶಾಸ್ತ್ರಜ್ಞರ ಚಿಂತನೆ, ಹಾಗೂ ಮೂರನೆಯದಾಗಿ ಫ್ರಾನ್ಸಿನ ಕ್ರಾಂತಿಕಾರ ಸಮಾಜವಾದಿ ಚಿಂತನೆ ಆಗಿದೆ. ಮಾರ್ಕ್ಸನ ತಾರ್ಕಿಕ ಭೌತಿಕವಾದವು ಜರ್ಮನಿಯ ಹೆಗೆಲ್ ಚಿಂತನೆಯಿಂದಲೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕಾರ್ಮಿಕನೇ ಬಹುಮುಖ್ಯ ಪಾತ್ರಧಾರಿ ಎಂಬ ತತ್ವವು ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞರ ಚಿಂತನೆಯಿಂದಲೂ ಕ್ರಾಂತಿಯ ಮೂಲಕ ಸಮಾಜದ ಬದಲಾವಣೆ ಸಾಧ್ಯ ಎಂಬ ತತ್ವವು ಫ್ರಾನ್ಸಿನ ಮಹಾಕ್ರಾಂತಿಯಿಂದಲೂ ಹಾಗೂ ಫ್ರಾನ್ಸ್ ಸಮಾಜವಾದಿ ಚಿಂತಕರ ಬರವಣಿಗೆಯಿಂದ ಪ್ರಭಾವಿತರಾಗಿರೋದನ್ನು ಕಾಣಬಹುದಾಗಿದೆ. ಮಾರ್ಕ್ಸ್ ವಾದವು ಈ 3 ಅಂಶಗಳ ಸಾರಾಂಶವನ್ನು ಹೊಂದಿದ್ದು, ಈ 3 ಚಿಂತನೆಯ ಸಾಮಗ್ರಿಗಳನ್ನು ಪಡೆದು ಸಮತಾವಾದ ಎಂಬ ಭವ್ಯವಾದ ಸೌಧವನ್ನು ನಿರ್ಮಿಸಿದ ಕೀರ್ತಿ ಕಾರ್ಲ್ ಮಾರ್ಕ್ಸನಿಗೆ ಸಲ್ಲುತ್ತದೆ. ಆ 3 ಚಿಂತನೆಗಳು ಮತ್ತೊಮ್ಮೆ ಹೇಳೋದಾದರೆ, ಮೊದಲನೇದಾಗಿ ಜರ್ಮನಿಯ ಆದರ್ಶವಾದದ ಚಿಂತನೆ, ಎರಡನೆಯದಾಗಿ ಇಂಗ್ಲೆಂಡಿನ ಆರ್ಥಿಕ ಪರಿಸ್ಥಿತಿ ಹಾಗೂ ಅರ್ಥಶಾಸ್ತ್ರಜ್ಞರ ಚಿಂತನೆ, ಮತ್ತು ಮೂರನೆಯದಾಗಿ ಫ್ರಾನ್ಸಿನ ಕ್ರಾಂತಿಕಾರ ಸಮಾಜವಾದಿ ಚಿಂತನೆಯಿಂದ ಕಾರ್ಲ್ ಮಾರ್ಕ್ಸ್ರವರು ಸಮತಾವಾದ ಎಂಬ ಭವ್ಯವಾದ ಸೌಧವನ್ನು ನಿರ್ಮಿಸಿದರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಎಂದು ಹೇಳಬಹುದಾಗಿದೆ. ಮೊದಲನೇದಾಗಿ ನಾವು ಗುಣಗಳನ್ನು ನೋಡೋದಾದರೆ, ಈ ಸಿದ್ಧಾಂತದ ಪ್ರಮುಖವಾದಂಥ ಗುಣಗಳು: ಕಾರ್ಲ್ ಮಾರ್ಕ್ಸ್ರವರನ್ನು ಹೊಗಳುವವರು ಇದ್ದಾರೆ, ತೆಗಳುವವರು ಇದ್ದಾರೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಮೊದಲನೇದಾಗಿ ನಾವು ನೋಡೋದಾದರೆ, ಇಂಪ್ಯಾಕ್ಟ್ ಆನ್ ಮ್ಯಾನ್ಕೈಂಡ್, ಮನುಕುಲದ ಮೇಲೆ ಪ್ರಭಾವವನ್ನು ಬೀರುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಹೇಗೆ ಅಂತ ನಾವು ನೋಡೋದಾದರೆ, ವೈಜ್ಞಾನಿಕ ಸಮಾಜವಾದವು ಮನುಕುಲವನ್ನು ಅಪಾರವಾಗಿ ಪ್ರಭಾವಿಸಿದೆ. ಪ್ರಪಂಚದಲ್ಲಿ ನಡೆದ ಕೆಲವು ಕ್ರಾಂತಿಗಳಿಗೆ ಮಾರ್ಕ್ಸ್ರವರ ಚಿಂತನೆಗಳು ಮೂಲ ಪ್ರೇರಣೆ ಎಂದರೆ ತಪ್ಪಾಗುವುದಿಲ್ಲ. ಉದಾಹರಣೆಗೆ ರಷ್ಯಾ ಕ್ರಾಂತಿ, ಚೀನಾ ಕ್ರಾಂತಿಯನ್ನು ಇಲ್ಲಿ ಉದಾಹರಿಸಬಹುದಾಗಿದೆ ಎಂಬುದಾಗಿ ಸಹ ಹೇಳಬಹುದು. ಎರಡನೆಯ ಗುಣವನ್ನು ನಾವು ನೋಡೋದಾದರೆ, ಇಂಪ್ಯಾಕ್ಟ್ ಆನ್ ದಿ ಮೂವ್ಮೆಂಟ್ಸ್, ಚಳುವಳಿಗಳ ಮೇಲೆ ಪ್ರಭಾವ. ಕರ್ನಾಟಕವೂ ಸೇರಿದಂತೆ ಭಾರತದ ಅನೇಕ ರಾಜ್ಯಗಳಲ್ಲಿ ಆರಂಭವಾಗಿರುವ ಚಳುವಳಿಗಳ ಮೇಲೆ ವೈಜ್ಞಾನಿಕ ಸಮಾಜವಾದವು ತನ್ನದೇ ಆದ ಪ್ರಭಾವವನ್ನು ಬೀರಿದೆ. ಕಾರ್ಮಿಕ ಚಳುವಳಿ, ಮಹಿಳಾ ಚಳುವಳಿ, ದಲಿತ ಚಳುವಳಿ, ರೈತ ಚಳುವಳಿ, ಬಂಡಾಯ ಚಳುವಳಿ, ದ್ರಾವಿಡ ಚಳುವಳಿಗಳ ಮೇಲೆ ಮಾರ್ಕ್ಸ್ ವಾದದ ಪ್ರಭಾವವನ್ನು ಗುರುತಿಸಬಹುದು. ಬಹುಶಃ ಮಾರ್ಕ್ಸ್ರವರನ್ನು ಎಲ್ಲ ದಮನಿತ ಚಳುವಳಿಗ ಮೂಲ ಪ್ರೇರಕ ಎಂದು ಕರೆಯಬಹುದಾಗಿದೆ. ಮೂರನೇದಾಗಿ ಹೈಲೈಟ್ಸ್ ಆಫ್ ದಿ ಇವಿಲ್ಸ್ ಆಫ್ ಕ್ಯಾಪಿಟಲಿಸಮ್ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಬಂಡವಾಳಶಾಹಿ ವ್ಯವಸ್ಥೆಯ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಬಂಡವಾಳಶಾಹಿ ವ್ಯವಸ್ಥೆ ಎಂತಹ ಅವಮಾನೀಯವಾದದ್ದು, ಕ್ರೌರ್ಯದಿಂದ ಕೂಡಿದ್ದು ಎಂಬುದನ್ನು ಮಾರ್ಕ್ಸ್ ವಾದ ವಿವರಿಸುತ್ತದೆ. ಬಂಡವಾಳಶಾಹಿಗಳು ಕಾರ್ಮಿಕರನ್ನು ಹೇಗೆ ಶೋಷಿಸುತ್ತಾರೆ ಎಂಬುದನ್ನು ವೈಜ್ಞಾನಿಕ ಸಮಾಜವು ತೋರಿಸಿಕೊಡುತ್ತದೆ. ಹೀಗೆ ವೈಜ್ಞಾನಿಕ ಸಮಾಜವಾದವು ಬಂಡವಾಳಶಾಹಿ ವ್ಯವಸ್ಥೆಯ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ನಂತರದಲ್ಲಿ ನಾವು ನೋಡೋದಾದರೆ, ಯುನೈಟ್ಸ್ ಆಫ್ ದಿ ವರ್ಕರ್ಸ್ ಎಂಬುದಾಗಿ, ಕಾರ್ಮಿಕರಲ್ಲಿ ಐಕ್ಯತೆ. ವಿಶ್ವದ ಕಾರ್ಮಿಕರೇ ಒಂದಾಗಿ ಗುಲಾಮಗಿರಿಯ ಸಂಕೋಲೆಯ ಹೊರತು ನೀವೇನನ್ನು ಕಳೆದುಕೊಳ್ಳುವುದಿಲ್ಲ ಎಂಬ ಕರೆಯನ್ನು ಮಾರ್ಕ್ಸ್ ಕಾರ್ಮಿಕರಿಗೆ ನೀಡಿದ್ದಾರೆ. ಈ ಕರೆ ವಿಶ್ವದ ಕಾರ್ಮಿಕರಲ್ಲಿ ಐಕ್ಯತೆ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಹೋರಾಡಲು ಕಾರ್ಮಿಕರ ಐಕ್ಯತೆ ಅತ್ಯಗತ್ಯವಾದುದು ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ಕ್ಲಿಯರ್ ಕಟ್ ಥಿಯರಿ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಸ್ಪಷ್ಟ ಸಿದ್ಧಾಂತ.
ಎಂಬುದಾಗಿ ಸಹ ಹೇಳ್ಬೋದು. ವೈಜ್ಞಾನಿಕ ಸಮಾಜವಾದವು ಕಾರ್ಮಿಕರಿಗೆ ಒಂದು ಸ್ಪಷ್ಟ ಸಿದ್ಧಾಂತವನ್ನು ನೀಡಿದೆ. ಈ ಸಿದ್ಧಾಂತವು ತಮ್ಮ ಹೋರಾಟದ ಹಾದಿ ವಿಜಯದ ನಂತರ ಎದುರಿಸಬೇಕಾದ ಮೂಲಕ ಅವರಲ್ಲಿ ವರ್ಗ ಪ್ರಜ್ಞೆಯನ್ನು ಕಡಿಮೆ ಮಾಡಿ ಅವರು ಎದುರಿಸಬೇಕಾದ ಸವಾಲುಗಳು, ರಾಜ್ಯರಹಿತ ಮತ್ತು ವರ್ಗರಹಿತ ಸಮಾಜದ ಸ್ಥಾಪನೆ, ಇವುಗಳಿಗೆ ಸಂಬಂಧಪಟ್ಟಂತೆ ಕಾರ್ಮಿಕರಿಗೆ ಮಾರ್ಗದರ್ಶನ ನೀಡುತ್ತದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಮತ್ತೊಂದು ಹೇಳೋದಾದರೆ ಎಸ್ಟಿಮೇಷನ್ ಆಫ್ ಎಕನಾಮಿಕ್ ಫ್ಯಾಕ್ಟರ್ ಬಗ್ಗೆ ತಿಳಿಸುತ್ತೆ ಎಂಬುದಾಗಿ ಸಹ ಹೇಳ್ಬೋದು. ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುತ್ತೆ ಎಂಬುದಾಗಿ ಸಹ ಹೇಳ್ಬೋದು. ಸಮತಾವಾದವು ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯವನ್ನು ಒತ್ತಿ ಹೇಳುತ್ತದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಈ ಸಿದ್ಧಾಂತವು ಶೋಷಣೆಗೆ, ಅನ್ಯಾಯಕ್ಕೆ, ದಬ್ಬಾಳಿಕೆಗೆ ಪ್ರತಿರೋಧ ವ್ಯಕ್ತಪಡಿಸಿದ್ದು, ಸಮಾಜದಲ್ಲಿನ ಬಹುಸಂಖ್ಯಾತ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ದೊರಕಬೇಕು ಎಂದು ಪ್ರತಿಪಾದಿಸಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಸೋಷಿಯಲ್ ವೆಲ್ಫೇರ್ ಎಂಬುದಾಗಿ ಸಹ ನಾವು ಕರಿಬೋದು. ಸಾಮಾಜಿಕ ಕಲ್ಯಾಣ, ಹೌದು, ಕಾರ್ಮಿಕರಲ್ಲಿರುವಂತಹ ಎಲ್ಲ ಲೋಪದೋಷಗಳನ್ನು ಸರಿಪಡಿಸೋದ್ರ ಮೂಲಕ ಆ ವರ್ಗವು ಕೂಡ ಸಮಾನವಾದದ್ದು, ಎಲ್ಲರ ಆಶಾಕಿರಣ ಎಂಬುದಾಗಿ ಸಹ ಈ ಸಿದ್ಧಾಂತವನ್ನು ಹೇಳಬಹುದಾಗಿದೆ. ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಎಂಬುದಾಗಿ ಸಹ ಕರಿಬೋದು. ಸಮಾನತೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುವುದರ ಮೂಲಕ ಇಲ್ಲಿ ಯಾವುದೇ ಆರ್ಥಿಕ ಅಸಮಾನತೆಗೆ ಎಡೆ ಮಾಡಿಕೊಡುವುದಿಲ್ಲ ಎಂದು ಹೇಳಬಹುದಾಗಿದೆ. ಕಾಂಪಿಟೇಷನ್ ಪ್ರೊಹಿಬಿಷನ್, ಹೌದು, ಸ್ಪರ್ಧಾ ಮನೋಭಾವನೆಯನ್ನು ಇದು ನಿರ್ಮೂಲನೆ ಮಾಡುತ್ತೆ. ಬಂಡವಾಳಶಾಹಿಗಾರರು ಹೆಚ್ಚು ಹೆಚ್ಚು ಲಾಭವನ್ನು ಪಡೆಯುವಲ್ಲಿ ಇದು ತಡೆ ಮಾಡುತ್ತದೆ. ಕಾರ್ಮಿಕರ ಹಿತಾಸಕ್ತಿಯನ್ನು ಪರಿಗಣಿಸಿ ಅವರಿಗೆ ಕಲ್ಯಾಣವನ್ನು, ಸಾಮಾಜಿಕ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕ್ರಾಂತಿ ಇದು ಏನು ಮಾಡುತ್ತೆ, ಟು ಸಪೋರ್ಟ್ ರೆವಲ್ಯೂಷನ್ ಅನ್ನು ಮಾಡೋದ್ರಿಂದ ಬಂಡವಾಳಶಾಹಿಗರಿಗೆ ಒಂದು ಭಯದ ವಾತಾವರಣ ನಿರ್ಮೂಲನೆ ಮಾಡದಂತಾಗುತ್ತೆ. ನಾವೇನಾದರೂ ಹೆಚ್ಚಿನ ಲಾಭವನ್ನು ಪಡೆದಲ್ಲಿ, ಕಾರ್ಮಿಕರಿಗೆ ಶೋಷಣೆ ಮಾಡಿದ್ದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದ ಉದ್ದೇಶದಿಂದ ಇದು ಏನು ಮಾಡುತ್ತೆ, ಬಂಡವಾಳಶಾಹಿಗಾರರು ಶೋಷಣೆಗೆ ವಿರುದ್ಧವಾದುದು ಎಂಬುದಾಗಿ ಸಹ ನಾವು ಇದನ್ನು ಕರೀಬೋದು. ಸಮತಾವಾದ ಅಥವಾ ಮಾರ್ಕ್ಸ್ ವಾದವು ಶೋಷಣೆ ಪದ್ಧತಿಗೆ ವಿರೋಧವಾಗಿದೆ. ಇದನ್ನು ಚಲನಾತ್ಮಕ ಸಾಮಾಜಿಕ ತತ್ವಶಾಸ್ತ್ರ ಎಂದು ಕೂಡ ಕರೆಯಬಹುದಾಗಿದೆ. ಕಾರ್ಮಿಕರಿಗೆ ಉದ್ಯೋಗದ ಹಕ್ಕು ಇರುವಂತೆ ಮತ್ತು ಯಾರು ದುಡಿಯುವುದಿಲ್ಲವೋ ಅವರಿಗೆ ಊಟ ಮಾಡಲು ಹಕ್ಕಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದೆ. ಹಾಗೆ ಮತ್ತೊಂದು ಮೆರಿಟ್ಸನ್ನು ನಾವು ನೋಡೋದಾದರೆ, ಟು ಅಪೋಸ್ ಪ್ರೈವೇಟ್ ಪ್ರಾಪರ್ಟಿ, ಇದು ಸ್ವಂತ ಆಸ್ತಿಯನ್ನು ಹೊಂದುವಂಥದ್ದನ್ನು ವಿರೋಧಿಸುತ್ತದೆ. ಯಾರೂ ಕೂಡ ಸ್ವಂತ ಆಸ್ತಿಯನ್ನು, ಖಾಸಗಿ ಆಸ್ತಿಯನ್ನು ಹೊಂದಬಾರದು. ಎಲ್ಲರೂ ಸಮಾನತೆಯನ್ನು, ಆರ್ಥಿಕವಾಗಿ ಸಮಾನತೆಯನ್ನು ಹೊಂದಬೇಕು ಎಂಬುದಾಗಿ ಈ ಸಿದ್ಧಾಂತ ಪ್ರತಿಪಾದಿಸುತ್ತದೆ. ಆರ್ಥಿಕ ಸಾಮಾಜಿಕ ನ್ಯಾಯವನ್ನು ಒತ್ತಿ ಹೇಳಿದೆ. ಈ ಸಿದ್ಧಾಂತವು ಶೋಷಣೆಗೆ, ಅನ್ಯಾಯಕ್ಕೆ, ದಬ್ಬಾಳಿಕೆಗೆ ಪ್ರತಿರೋಧ ವ್ಯಕ್ತಪಡಿಸಿದ್ದು, ಸಮಾಜದಲ್ಲಿನ ಬಹುಸಂಖ್ಯಾತ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ದೊರೆಯಬೇಕು ಎಂದು ಪ್ರತಿಪಾದಿಸಿದೆ. ನೆಕ್ಸ್ಟು ಸೋಷಿಯಲ್ ಕಂಟ್ರೋಲ್ ಓವರ್ ಮೆಜರ್ಸ್ ಆಫ್ ಪ್ರೊಡಕ್ಷನ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಸಾಮಾಜಿಕ ನಿಯಂತ್ರಣವನ್ನು ಸಾಧಿಸುತ್ತೆ. ನಿಯಂತ್ರಣ ಸಾಧನಗಳ ಮೇಲೆ ಸಾಮಾಜಿಕ ನಿಯಂತ್ರಣವನ್ನು ಸಾಧಿಸೋದ್ರ ಮೂಲಕ ಬಂಡವಾಳಶಾಹಿ ವ್ಯವಸ್ಥೆಯು ಯಾವುದೇ ರೀತಿಯಾದಂಥ ಮೋಸ, ಕ್ರೌರ್ಯಗಳಿಗೆ ಒಳಗಾಗದೆ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ನೀಡಬೇಕು ಎಂಬುದಾಗಿ ಈ ಸಿದ್ಧಾಂತ ತಿಳಿಸುತ್ತದೆ. ಟು ಇನ್ಕ್ರೀಸ್ ದ ಇನ್ಕಮ್ ಆಫ್ ಸೊಸೈಟಿ, ಸಮಾಜದ ಆದಾಯವನ್ನು ಕೂಡ ಹೆಚ್ಚಿಗೆ ಮಾಡುವಲ್ಲಿ ಈ ಸಿದ್ಧಾಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಹಾಗೆ ವರ್ಗರಹಿತ ಸಮಾಜ, ಕ್ಲಾಸ್ಲೆಸ್ ಸೊಸೈಟಿ, ಸಮತಾವಾದವು ವರ್ಗರಹಿತ, ರಾಜ್ಯರಹಿತ, ಶೋಷಣೆ ರಹಿತ ಸಮಾಜ ಸ್ಥಾಪನಾ ಉದ್ದೇಶವನ್ನು ಹೊಂದಿದೆ. ಇದು ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವನ್ನು ನಿರ್ಮೂಲನೆ ಮಾಡುವಂತೆ ಒತ್ತಾಯಿಸುತ್ತದೆ. ಇದು ಬಂಡವಾಳಶಾಹಿ ವರ್ಗವನ್ನು ನಾಶ ಮಾಡಿ ಕಾರ್ಮಿಕ ವರ್ಗ ಒಂದನ್ನೇ ಹೊಂದಿರುವ ಸಮಾಜ ಇರಬೇಕೆಂದು ಬಯಸುತ್ತದೆ.
ಇಲ್ಲಿ ಶೋಷಣೆಗೆ ಅವಕಾಶವೇ ಇರುವುದಿಲ್ಲ. ಇದಕ್ಕೆ ಕಾರಣವೆಂದರೆ ಒಂದೇ ವರ್ಗವಿರುವುದು. ಆ ವರ್ಗವೆಂದರೆ ಕಾರ್ಮಿಕ ವರ್ಗ ಎಂದು ಹೇಳಬಹುದು. ಯಾವಾಗ ಈ ವರ್ಗ ಅಸ್ತಿತ್ವದಲ್ಲಿರುವುದಿಲ್ಲವೋ ಆಗ ರಾಜ್ಯದ ಅವಶ್ಯಕತೆಯೇ ಇರುವುದಿಲ್ಲ ಎಂಬುದು ಈ ಸಿದ್ಧಾಂತದ ವಾದವಾಗಿದೆ. ವಿಶ್ವದ ಗಣನೀಯ ಪ್ರಭಾವ ಬೀರುವಲ್ಲಿ ಈ ಸಿದ್ಧಾಂತವು ಯಶಸ್ವಿಯಾಗಿದೆ. ಕಾರ್ಲ್ ಮಾರ್ಕ್ಸ್ನ ಚಿಂತನೆಯನ್ನು ಒಪ್ಪಲಿ ಅಥವಾ ಬಿಡಲಿ, ಆದರೆ ಇವರ ಚಿಂತನೆಯು ವಿಶ್ವದ ಜನತೆಯ ಮೇಲೆ, ಅದರಲ್ಲೂ ಕಾರ್ಮಿಕರ ಮೇಲೆ ಗಣನೀಯವಾದ ಪ್ರಭಾವವನ್ನು ಬೀರುವಲ್ಲಿ ಯಶಸ್ವಿಯಾಗಿದೆ. ಕೆಲವೇ ಜನರಿರುವ ಬಂಡವಾಳಶಾಹಿ ವರ್ಗ ಕಾರ್ಲ್ ಮಾರ್ಕ್ಸ್ನನ್ನು ದೆವ್ವ, ಪಿಶಾಚಿ, ಪೀಡೆ ಎಂದೆಲ್ಲ ಟೀಕಿಸಿದರೆ, ವಿಶ್ವದ ಅಸಂಖ್ಯಾತ ಕೋಟಿ ಕಾರ್ಮಿಕರು ಈತನನ್ನು ಪ್ರವಾದಿ, ಯುಗಪುರುಷ ಎಂದೆಲ್ಲ ಕೊಂಡಾಡಿ ಈತನ ಚಿಂತನೆಯನ್ನು ವಿಶ್ವದ ಕಾರ್ಮಿಕರನ್ನು ಒಟ್ಟುಗೂಡಿಸುವಲ್ಲಿ ಯಶಸ್ವಿಯಾಯಿತು ಎಂಬುದರಲ್ಲಿ ಪ್ರತಿವಾದವೇ ಇಲ್ಲ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಹಾಗೆ ನಾವು ಲಿಸ್ಟ್ ಆಫ್ ದ ಡಿಸಡ್ವಾಂಟೇಜಸ್ ಆಫ್ ಕಮ್ಯುನಿಸಮನ್ನು ನಾವು ಗ್ಲಾನ್ಸ್ ಮಾಡೋದೇ ಆದರೆ, ಮೊದಲನೇದಾಗಿ ದ ಗೌರ್ನಮೆಂಟ್ ಓನ್ಸ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಪ್ರಾಪರ್ಟಿ, ಬಿಸ್ನೆಸ್ ಆ್ಯಂಡ್ ಪ್ರೊಡಕ್ಷನ್ ಮೀನ್ಸ್ ಎಂಬುದಾಗಿ ಸಹ ನಾವು ಈಗಾಗಲೇ ಹೇಳಬಹುದಾಗಿದೆ. ಹೌದು, ಆರ್ಥಿಕ ಅಂಶಗಳಿಗೆ ಇದು ಅತಿಯಾದಂತಹ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಆರ್ಥಿಕ ಅಂಶಗಳಾದ ಉತ್ಪಾದನಾಂಗಗಳು ಸಾಮಾಜಿಕ ವಿಕಾಸ ಪ್ರಕ್ರಿಯೆಯಲ್ಲಿ ಮಹತ್ವದವಾದ ಪಾತ್ರವನ್ನು ವಹಿಸುತ್ತವೆ ಎಂಬುದು ವೈಜ್ಞಾನಿಕ ಸಮಾಜವಾದ ಪ್ರತಿಪಾದಿಸುತ್ತದೆ. ಆದರೆ ಧರ್ಮ, ರಾಜಕಾರಣ, ತತ್ವಶಾಸ್ತ್ರ, ಸರ್ಕಾರ ಮುಂತಾದ ಆರ್ಥಿಕೇತರ ಅಂಶಗಳು ಕೂಡ ಸಾಮಾಜಿಕ ವಿಕಾಸ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದನ್ನು ಕಡೆಗಣಿಸಿ ಆರ್ಥಿಕ ಅಂಶಗಳಿಗೆ ಮಾತ್ರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರುವುದು ದೋಷಗಳಿಗೆ ಗುರಿಯಾಗಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ನಂತರ ದೆರ್ ಈಸ್ ನೋ ಫ್ರೀಡಮ್ ಆಫ್ ಸ್ಪೀಚ್ ಇನ್ ದಿ ಟಿಪಿಕಲ್ ಕಮ್ಯುನಿಸ್ಟ್ ಗೌರ್ನಮೆಂಟ್ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಇದೊಂದು ದೋಷಪೂರಿತವಾಗಿದೆ. ಇದರಲ್ಲಿ ಯಾವುದೇ ವರ್ಗಗಳಿಗೂ ಕೂಡ ಸ್ವತಂತ್ರವಾದಂತಹ ನ್ಯಾಯವನ್ನು ಇದು ಒದಗಿಸಿಲ್ಲ ಎಂಬುದಾಗಿ ಸಹ ಹೇಳ್ಬೋದು. ಕೇವಲ ವರ್ಗರಹಿತ ಸಮಾಜ ಅನ್ನುವಂಥದ್ದು ಒಂದು ಭ್ರಮೆ. ವೈಜ್ಞಾನಿಕ ಸಮಾಜವಾದವು ಸಮತಾವಾದದ ಉದಯದೊಂದಿಗೆ ವರ್ಗಗಳು ನಶಿಸುತ್ತವೆ ಎಂದು ಪ್ರತಿಪಾದಿಸುತ್ತದೆ. ಆದರೆ ಸಮತಾವಾದದ ಅಸ್ತಿತ್ವದಲ್ಲಿರುವ ಯಾವ ರಾಜ್ಯದಲ್ಲಿಯೂ ವರ್ಗಗಳು ನಶಿಸಿಲ್ಲ. ಆದ್ದರಿಂದ ವರ್ಗರಹಿತ ಸಮಾಜದ ಸ್ಥಾಪನೆ ಕೇವಲ ಭ್ರಮೆ ಎಂದು ಹೇಳಬಹುದಾಗಿದೆ. ಸೆಂಟ್ರಲ್ ಪ್ಲಾನಿಂಗ್ ಈಸ್ ಚಾಲೆಂಜಿಂಗ್ ಟು ಅಚೀವ್ ಇನ್ ಎ ಕಮ್ಯುನಿಸ್ಟ್ ಗೌರ್ನಮೆಂಟ್ ಎಂಬುದಾಗಿ ಸಹ ಹೇಳ್ಬೋದು. ರಾಜ್ಯರಹಿತ ಸಮಾಜದ ಸ್ಥಾಪನೆಯೂ ಕೂಡ ಒಂದು ಭ್ರಮೆ ಇದು ಎಂಬುದಾಗಿ ಸಹ ನಾವು ಹೇಳ್ಬೋದು. ನಂತರದಲ್ಲಿ ವೈಜ್ಞಾನಿಕ ಸಮಾಜವಾದವು ಪ್ರತಿಪಾದಿಸುವಂತೆ ಇಂದಿನವರೆಗೆ ರಾಜ್ಯರಹಿತ ಸಮಾಜದ ಸ್ಥಾಪನೆ ಮಾಡುವುದು ಅಸಾಧ್ಯ. ಕ್ಯೂಬಾ, ಚೈನಾ ಮುಂತಾದ ದೇಶಗಳಲ್ಲಿ, ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ರಾಜ್ಯವು ಲಯವಾಗಿರುವ ಬದಲು ದಿನೇ ದಿನೇ ಪ್ರಬಲಗೊಳ್ಳುತ್ತಿದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಎಫಿಷಿಯನ್ಸಿ ಆ್ಯಂಡ್ ಪ್ರೊಡಕ್ಟಿವಿಟಿ ಆರ್ ಡಿಫಿಕಲ್ಟ್ ಸಿನ್ಸ್ ದೇರ್ ಈಸ್ ಲಿಟಲ್ ಮೋಟಿವ್ ಫಾರ್ ವರ್ಕರ್ಸ್ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಹೌದು, ಇದು ರಾಜ್ಯದ ನಾಶವನ್ನು, ಹಿಂಸೆ ಮತ್ತು ಬಲಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತೆ. ಎಫಿಷಿಯನ್ಸನ್ನು ಕಡಿಮೆ ಮಾಡುತ್ತೆ, ಆಮೇಲೆ ಪ್ರೊಡಕ್ಟಿವಿಟಿಯನ್ನು ಕಡಿಮೆ ಮಾಡುತ್ತೆ ಎಂಬುದಾಗಿ ಸಹ, ಆಮೇಲೆ ಕಾರ್ಮಿಕರ ಸಾರ್ವಭೌಮತ್ವಕ್ಕೆ ಇದು ಮೋಟಿವೇಟನ್ನು ಮಾಡುತ್ತೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಹಿಂಸೆ ಬಲಾತ್ಕಾರಕ್ಕೆ ದಾರಿ. ಸಮತಾವಾದವು ಹಿಂಸೆ ಬಲಾತ್ಕಾರದ ಮೂಲಕ ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಎಂದು ಹೇಳುವ ಮೂಲಕ ಸಮಾಜದಲ್ಲಿ ಹಿಂಸೆ ಅಥವಾ ವಿಷದ ಬೀಜವನ್ನು ಬಿತ್ತುವಲ್ಲಿ ಯಶಸ್ವಿಯಾಗಿದೆ. ಇದು ವರ್ಗ ಕಲಹ, ಕ್ರಾಂತಿ ಕಲಹ ಸಿದ್ಧಾಂತವನ್ನು ಮುಕ್ತವಾಗಿ ಪ್ರತಿಪಾದಿಸುವ ಮೂಲಕ ಜನರನ್ನು ತಪ್ಪುದಾರಿಗೆ ಎಳೆಯುವಂತಹ ಕೆಲಸವನ್ನು ಮಾಡುತ್ತಿದೆ. ಆದ್ದರಿಂದ ಈ ಸಿದ್ಧಾಂತವನ್ನು ಕೇವಲ ಹಿಂಸೆ, ಬಲಾತ್ಕಾರ, ತಪ್ಪುದಾರಿಗೆ ಎಳೆಯುವಂತಹ ಸಿದ್ಧಾಂತ ಎಂದು ಟೀಕಿಸಲಾಗಿದೆ. ದ ನೀಡ್ಸ್ ಆಫ್ ದಿ ಕನ್ಸ್ಯೂಮರ್ ಆರ್ ನಾಟ್ ಟೇಕನ್ ಇನ್ ಟು ಎನಿ ಪ್ರಾಫಿಟ್ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಡೈವರ್ಸ್ ಪಾಪ್ಯುಲೇಷನ್ಸ್ ಮೇ ಬಿ ಚಾಲೆಂಜಿಂಗ್ ಟು ದ ಗೌರ್ನಮೆಂಟ್ ವಿತ್ ದೇರ್ ನೀಡ್ ಟು ಡಿಫ್ರೆಂಟ್ ರೂಲ್ಸ್ ಕನ್ಸಿಡರೇಷನ್ ಇನ್ ಎ ಕಮ್ಯುನಿಸ್ಟ್ ಗೌರ್ನಮೆಂಟ್ ಎಂಬುದಾಗಿ ಸಹ ಹೇಳ್ಬೋದು. ಇದು ಏನಪ್ಪ, ಮಾನವನ ಸ್ವಭಾವಕ್ಕೆ ವಿರುದ್ಧವಾದದ್ದು. ಸಮತಾವಾದವು ಖಾಸಗಿ ಆಸ್ತಿಯನ್ನು
ವಿರೋಧಿಸುತ್ತೆ. ಆದರೆ ಖಾಸಗಿ ಆಸ್ತಿಯನ್ನು ಹೊಂದುವ ವ್ಯಕ್ತಿಗೆ ಸ್ವಭಾವತಃ ಇರುತ್ತದೆ. ಆದ್ದರಿಂದ ಈ ಸಿದ್ಧಾಂತವು ಮಾನವನ ಸ್ವಭಾವಕ್ಕೆ ವಿರುದ್ಧವಾದದ್ದು. ಹಾಗೆ ಧರ್ಮದ ನಿರ್ಲಕ್ಷ್ಯವನ್ನು ಮಾಡುತ್ತೆ. ಇಗ್ನೋರ್ಸ್ ರಿಲಿಜಿಯನ್. ಮಾರ್ಕ್ಸ್ ವಾದವು ಅಫೀಮಿಗೆ ಹೋಲಿಸುವುದರ ಮೂಲಕ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ. ಧರ್ಮವು ಮಾನವನಲ್ಲಿ ಸದಾಲೋಚನೆ, ಸದ್ಗುಣಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದನ್ನು ಮರೆಯುವಂತಿಲ್ಲ. ಧರ್ಮವು ವಿಶ್ವಶಾಂತಿ ಸ್ಥಾಪನೆಗೂ ಸಹಕಾರಿಯಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಹಾಗೆ ಕ್ರಾಂತಿ ಅನಿವಾರ್ಯವಲ್ಲ. ಈ ಸಿದ್ಧಾಂತವು ಪ್ರತಿಪಾದಿಸುವಂತೆ ಕ್ರಾಂತಿ ಅನಿವಾರ್ಯವಲ್ಲ. ಬಂಡವಾಳಶಾಹಿಗಳು ಕಾರ್ಮಿಕರಿಗೆ ಕೆಲವು ಸೌಲಭ್ಯಗಳನ್ನು ನೀಡುವ ಮೂಲಕ ಅವರಲ್ಲಿ ವರ್ಗ ಪ್ರಜ್ಞೆಯನ್ನು ಕಡಿಮೆ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಕಾರ್ಮಿಕರು ಕ್ರಾಂತಿಯನ್ನು ಘೋಷಿಸುವುದಿಲ್ಲ ಎಂಬುದಾಗಿ ಸಹ ನಾವು ಹೇಳ್ಬಹುದಾಗಿದೆ. ಹಾಗೆ ಮತ್ತೊಂದು ಪ್ರಮುಖವಾದಂಥ ಟೀಕೆ ಅಂತ ಹೇಳೋದಾದರೆ, ಅಧಿಕ ಮೌಲ್ಯ ಸಿದ್ಧಾಂತವು ಕೂಡ ದೋಷಪೂರಿತವಾಗಿದೆ. ಈ ಸಿದ್ಧಾಂತವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕಾರ್ಮಿಕರ ಪಾತ್ರವನ್ನು ಮಾತ್ರ ಪರಿಗಣಿಸಿ ಇತರೆ ಉತ್ಪಾದನಾಂಗಗಳಾದ ಭೂಮಿ, ಬಂಡವಾಳ, ಸಂಘಟನೆಗಳನ್ನು ನಿರ್ಲಕ್ಷಿಸಿದೆ. ಆದರೆ ಭೂಮಿ, ಬಂಡವಾಳ ಮತ್ತು ಸಂಘಟನೆಗಳ ಸಹಕಾರವಿಲ್ಲದೆ ಉತ್ಪಾದನೆ ಸಾಧ್ಯವಿಲ್ಲ. ಹೀಗೆ ಅಧಿಕ ಮೌಲ್ಯ ಸಿದ್ಧಾಂತವು ದೋಷದಿಂದ ಕೂಡಿದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಈ ಮೇಲಿನ ಟೀಕೆಗಳನ್ನು ಒಳಗಾಗಿದ್ದರೂ ಕೂಡ ಆಧುನಿಕ ಕಾಲದಲ್ಲೂ ಕೂಡ ಈ ಸಿದ್ಧಾಂತವು ಬಹಳ ಜನಪ್ರಿಯ ಸಿದ್ಧಾಂತವಾಗಿದೆ. ಈ ಸಿದ್ಧಾಂತವು ಜಗತ್ತಿನ ಕಾರ್ಮಿಕರ ಸ್ಥಿತಿಗತಿಯನ್ನು ಉತ್ತಮಪಡಿಸುವಲ್ಲಿ ಸಹಾಯ ಮಾಡಿದ್ದು, ಕಾರ್ಮಿಕರಲ್ಲಿ ಹೊಸ ಚೈತನ್ಯವನ್ನು ತುಂಬುವಲ್ಲಿ ಯಶಸ್ವಿಯಾಗಿದೆ. ಎ.ಪಿ. ಟೇಲರ್ ರವರು ಅಭಿಪ್ರಾಯಪಡುವಂತೆ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನು ಬೈಬಲ್ ಅಥವಾ ಕುರಾನ್ ಗ್ರಂಥಗಳಿಗೆ ಹೋಲಿಸಿದ್ದು, ಇದನ್ನು ಕಾರ್ಮಿಕರ ಧಾರ್ಮಿಕ ಗ್ರಂಥವೆಂದೇ ಪರಿಗಣಿಸಿದ್ದಾರೆ. ಈ ಸಿದ್ಧಾಂತವನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡ ಕೀರ್ತಿ ಲೆನಿನ್ಗೆ ಸೇರಬೇಕಾಗಿದ್ದು, ಈತ 1917ರಲ್ಲಿ ಸೋವಿಯತ್ ರಷ್ಯಾದಲ್ಲಿ ಸಮತಾವಾದಿ ಸಮಾಜವನ್ನು ಸ್ಥಾಪಿಸಿದನು. 1949ರಲ್ಲಿ ಚೈನಾದಲ್ಲಿ ಮಾವೋ ನೇತೃತ್ವದಲ್ಲಿ ಸಮತಾವಾದಿ ದೇಶವಾಗಿ ಮಾರ್ಪಾಡುಗೊಂಡಿತು. ಸಮತಾವಾದವು ಲೆನಿನ್, ಮಾವೋ, ಸ್ಟಾಲಿನ್ ಇವರೇ ಮೊದಲಾದವರಿಂದ ಮಾರ್ಪಾಡಿಗೆ ಒಳಪಟ್ಟಿದೆ. ಇಂದು ಚೀನಾ ದೇಶವನ್ನು ಹೊರತುಪಡಿಸಿ ಮತ್ಯಾವುದೇ ರಾಷ್ಟ್ರದಲ್ಲಿ ಸಮತಾವಾದ ತನ್ನ ಅಸ್ತಿತ್ವವನ್ನು ಹೊಂದಿಲ್ಲದಿರುವುದನ್ನು ಕಾಣಬಹುದಾಗಿದೆ. ಏನೇ ಟೀಕೆಗಳಿದ್ದರೂ ಕೂಡ ಕಾರ್ಲ್ ಮಾರ್ಕ್ಸನನ್ನು ಬಹಳ ಶ್ರೇಷ್ಠವಾದಂಥ ಸ್ಥಾನಮಾನವನ್ನು ನೀಡಲಾಗಿದೆ. ಈತನನ್ನು ವೈಜ್ಞಾನಿಕ ಸಮತಾವಾದದ ಪಿತಾಮಹ, ಸಮಾಜವಾದದ ಪಿತಾಮಹ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ರವನನ್ನು ಸಮತಾವಾದದ ಬೈಬಲ್ ಎಂದು ಕರೆಯುವುದರ ಮೂಲಕ ಈತನನ್ನು ಆಧುನಿಕ ಸಮತಾವಾದದ ಪಿತಾಮಹ ಎಂದು ಕರೆದಿದ್ದಾರೆ. ಈತನ ಸಿದ್ಧಾಂತವನ್ನು ಎಲ್ಲರೂ ಮೆಚ್ಚಿ ಹೊಗಳಿರೋದನ್ನು ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಅಂತ ಹೇಳೋದಾದರೆ, ರೆಫರೆನ್ಸಸ್ ಬುಕ್ಸ್ ಪೊಲಿಟಿಕಲ್ ಥಿಯರಿ ರಾಜೀವ್ ಭಾರ್ಗವ ಮತ್ತು ಅಶೋಕ್ ಆಚಾರ್ಯ, ಪ್ರಿನ್ಸಿಪಲ್ಸ್ ಅಂಡ್ ಪೊಲಿಟಿಕಲ್ ಥಿಯರಿ ಎ.ಸಿ. ಕಪೂರ್, ಕಾಂಟೆಂಪ್ರರಿ ಪೊಲಿಟಿಕಲ್ ಥಿಯರಿ ಜೆ.ಸಿ. ಜೋಹಾರಿ, ಪೊಲಿಟಿಕಲ್ ಥಿಯರಿ ವಿ.ಡಿ. ಮಹಾಜನ್, ಪೊಲಿಟಿಕಲ್ ಥಿಯರಿ ಆರ್.ಸಿ. ಅಗರ್ವಾಲ್, ಪೊಲಿಟಿಕಲ್ ಥಿಯರಿ ಬಿ.ಕೆ. ಗೋಖಲೆ, ಪೊಲಿಟಿಕಲ್ ಥಾಟ್ ಡಾಕ್ಟರ್ ಮೀನಾ ದೇಶಪಾಂಡೆ, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಎಚ್. ಹಾಲಪ್ಪ, ಪೊಲಿಟಿಕಲ್ ಸೈನ್ಸ್ ಪಿ.ಎಸ್. ಗಂಗಾಧರ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಕೆ.ಜೆ. ಸುರೇಶ್ ರವರ ಪುಸ್ತಕಗಳನ್ನು ನೀವು ಅಧ್ಯಯನವನ್ನು ಮಾಡಬಹುದಾಗಿದೆ. ಧನ್ಯವಾದಗಳು.